ನಮಸ್ಕಾರ ಸ್ನೇಹಿತರೆ. ಶಾಂತಿ ಕ್ರಾಂತಿ ಸಿನಿಮಾನ ಅರ್ಧಕ್ಕೆ ನಿಲ್ಸೋದಿಕ್ಕೆ ಅಂತ ಹೊರಟಿದ್ದ ರವಿಚಂದ್ರನ್ ಆಗ ತಂದೆ ವೀರಸ್ವಾಮಿ ಅವರು ಹೇಳಿದ್ದೇನು ಗೊತ್ತಾ? ಸೊ ಆ ವಿಷಯನ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ. ಹಾಗೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಸಿಗಬೇಕು ಅಂದರೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಹಾಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಏನು ಆ ಸುದ್ದಿ ಅಂತ ನೋಡ್ತಾ ಹೋಗೋಣ. ಕನ್ನಡ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಎಂದೇ ಖ್ಯಾತರಾಗಿರುವ ವಿ ರವಿಚಂದ್ರನ್ ಅವರು ಕೇವಲ ಒಬ್ಬ ನಟನಾಗಿರ್ಲಿಲ್ಲ, ಬದಲಿಗೆ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ದೊಡ್ಡ ಕನಸುಗಾರ ಮತ್ತು ಅದ್ಭುತ ತಂತ್ರಜ್ಞ. ಬೆಳ್ಳಿ ಪರದೆಯ ಮೇಲೆ ಅವರು ಸೃಷ್ಟಿಸುತ್ತಿದ್ದ ದೃಶ್ಯ ವೈಭವ, ಸಂಗೀತದ ಮೋಡಿ ಮತ್ತು ಅದ್ದೂರಿ ಮೇಕಿಂಗ್ ಇಂದಿಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ರವಿಚಂದ್ರನ್ ಅವರು ಕೈ ಹಾಕ್ತಿದ್ದ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಒಂದು ಹೊಸ ಸಾಹಸನೇ ಆಗಿರ್ತಾ ಇತ್ತು ಅಂತ ಹೇಳ್ಬೋದು. ಅಂತಹ ಒಂದು ಅತಿ ದೊಡ್ಡ ಇಡೀ ಭಾರತೀಯ ಚಿತ್ರರಂಗವೇ ಬೆರಗುಗಣ್ಣಿನಿಂದ ನೋಡಿದ ಐತಿಹಾಸಿಕ ಸಾಹಸವೇ 1991ರಲ್ಲಿ ತೆರೆಕಂಡ ಶಾಂತಿ ಕ್ರಾಂತಿ. ನೀವೆಲ್ಲ ನೋಡ್ತಾ ಇರ್ಬೋದು, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದಾರೆ. 4K ವರ್ಷನ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ರೆ, ಹಾಗೆ ರವಿಚಂದ್ರನ್ ಅವ್ರ ಮಗ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದರೆ ಮಾಡಬೇಕು ಅಂತ ಮನ್ಸಲ್ಲಿದೆ ಅಂತ. ಸೊ ಆ ಕಾಲದಲ್ಲಿ ಯಾರೂ ಊಹಿಸಲಾಗದಂತ ಬೃಹತ್ ಕ್ಯಾನ್ವಸ್ ಮೇಲೆ ಮೂಡಿ ಬಂದ ಈ ಚಿತ್ರದ ಹಿಂದಿನ ಕತೆ, ಅದರ ಶೂಟಿಂಗ್ ಸಮಯದಲ್ಲಿ ನಡೆದ ಘಟನೆಗಳು ಇಂದಿಗೂ ರೋಚಕವಾಗಿವೆ ಗುರು. ಶಾಂತಿ ಕ್ರಾಂತಿ ಭಾರತೀಯ ಚಿತ್ರರಂಗದ ಅಸಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಇಂದು ಪ್ಯಾನ್ ಇಂಡಿಯಾ ಚಿತ್ರ ಅಂದ್ರೆ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಕೇವಲ ಒಬ್ಬ ನಾಯಕನ ಸಿನಿಮಾವನ್ನು ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡುವುದನ್ನೇ ಪ್ಯಾನ್ ಇಂಡಿಯಾ ಅಂತ ಕರೆಯಲಾಗ್ತಿದೆ ಇವಾಗ. ಆದ್ರೆ ಇಂದಿಗೆ 3 ದಶಕಗಳಿಗೂ ಹಿಂದೆ ಈ ಪರಿಕಲ್ಪನೆಯನ್ನೂ ಸಹ ಅಕ್ಷರಶಃ ಹುಟ್ಟು ಹಾಕಿದ್ದೆ ನಮ್ಮ ರವಿಚಂದ್ರನ್. ಶಾಂತಿ ಕ್ರಾಂತಿ ಕೇವಲ ಡಬ್ಬಿಂಗ್ ಸಿನಿಮಾ ಆಗಿರ್ಲಿಲ್ಲ, ಒಂದೇ ಕಥೆಯನ್ನ ಆಯಾ ಭಾಷೆಯ ಸೂಪರ್ ಸ್ಟಾರ್ಗಳನ್ನ ನಾಯಕರನ್ನಾಗಿ ಮಾಡಿ ಏಕಕಾಲದಲ್ಲಿ ಚಿತ್ರೀಕರಿಸಿದ ಬೃಹತ್ ಪ್ರಾಜೆಕ್ಟ್ ಅದಾಗಿತ್ತು. ಕನ್ನಡದಲ್ಲಿ ಸ್ವತಃ ರವಿಚಂದ್ರನ್ ನಾಯಕರಾಗಿದ್ರೆ, ತಮಿಳು ಮತ್ತು ಹಿಂದಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ತೆಲುಗಿನಲ್ಲಿ ಕಿಂಗ್ ನಾಗಾರ್ಜುನ ನಾಯಕರಾಗಿ ನಟಿಸಿದ್ರು. ಇಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ವಿಚಾರ ಏನಂದ್ರೆ, ರಜನಿಕಾಂತ್ ಅವರು ಆ ಕಾಲದಲ್ಲಿ ಏಕಕಾಲಕ್ಕೆ 2 ಭಾಷೆಯ ಸಿನಿಮಾಗಳಿಗೆ ಡೇಟ್ಸ್ ನ ಕೊಡ್ತಾ ಇರ್ಲಿಲ್ಲ. ಸೊ ಆದರೆ ರವಿಚಂದ್ರನ್ಗೋಸ್ಕರ ಕೊಟ್ಟಿದ್ದಾರೆ. ಯಾಕಂದ್ರೆ ತಮಿಳಿನಾದರೆ ತಮಿಳು, ಹಿಂದಿ ಆದರೆ ಹಿಂದಿ, ಹೀಗೆ ಕೇವಲ ಒಂದೇ ಭಾಷೆಗೆ ಮಾತ್ರ ಅವರು ಡೇಟ್ಸ್ ನೀಡ್ತಾ ಇದ್ರು. ಆದ್ರೆ ಕೇವಲ ರವಿಚಂದ್ರನ್ ಅವರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಹಾಗೂ ನಂಬಿಕೆಯಿಂದ ರಜನಿಕಾಂತ್ ಅವರು ತಮ್ಮ ನಿಯಮವನ್ನ ಮುರಿದು ತಮಿಳು ಮತ್ತು ಹಿಂದಿ 2 ಭಾಷೆಗಳಿಗೂ ಒಟ್ಟಿಗೆ ಡೇಟ್ಸ್ ಅನ್ನ ನೀಡ್ತಾರೆ. ತೆಲುಗಿನ ಸೂಪರ್ ಸ್ಟಾರ್ ನಾಗಾರ್ಜುನ ಅವರು ಕೂಡ ಇದೇ ನಂಬಿಕೆಯಿಂದ ತಮ್ಮ ಡೇಟ್ಸ್ ಅನ್ನ ಕೊಡ್ತಾರೆ. ಇಂದು ರವಿಚಂದ್ರನ್ ಹಾಗೂ ಈಶ್ವರಿ ಕಂಬೆನ್ಸ್ ಸಂಸ್ಥೆಗಳಿಂದ ವಿಶ್ವಾಸಕ್ಕೆ ಅತಿ ದೊಡ್ಡ ಸಾಕ್ಷಿ ಆಗ್ತದೆ. ಆದ್ರೆ ಇಂಥದ್ದೊಂದು ಬೃಹತ್ ಸಾಹಸಕ್ಕೆ ಕೈ ಹಾಕಿದ ರವಿಚಂದ್ರನ್ ಅವ್ರಿಗೆ ಶೂಟಿಂಗ್ ಶುರುವಾದ ನಂತರ ಎದುರಾಗುವ ಸವಾಲುಗಳು ಒಂದೆರಡಲ್ಲ ಗುರು. ಒಂದೇ ಸೆಟ್ ನಲ್ಲಿ ಬೇರೆ ಬೇರೆ ಭಾಷೆಗಳ ಚಿತ್ರೀಕರಣ, ಒಬ್ಬೊಬ್ಬ ನಾಯಕನಿಗೂ ಅವರದೇ ಆದ ಇಮೇಜ್ ಇರುತ್ತೆ. ರಜನಿಕಾಂತ್ ಅವರ ಆಕ್ಷನ್ ಇಮೇಜ್ ಬೇರೆ, ನಾಗಾರ್ಜುನ ಅವರ ಸ್ಟೈಲ್ ಬೇರೆ, ರವಿಚಂದ್ರನ್ ಅವರ ಮ್ಯೂಸಿಕಲ್ ಹಾಗೂ ರೊಮ್ಯಾಂಟಿಕ್ ಇಮೇಜ್ ಬೇರೆ. ಸೊ ಇವರೆಲ್ಲರಿಗೂ ಒಂದೇ ಕಥೆನ ಹೆಣೆಯುವುದು, ತಮಿಳು, ತೆಲುಗು, ಹಿಂದಿ ಹೀಗೆ ಎಲ್ಲ ಭಾಷೆಗಳಿಗೂ ಪ್ರತ್ಯೇಕವಾಗಿ ಸಂಭಾಷಣೆಗಳನ್ನ ಬರೆಯುವುದು ರವಿಚಂದ್ರನ್ ಅವ್ರಿಗೆ ಅಕ್ಷರಶಃ ತಲೆನೋವಾಗಿ ಪರಿಣಮಿಸ್ಬಿಡುತ್ತೆ. ಒಂದು ಕಡೆ ಖರ್ಚಾಗ್ತಿರುವ ಕೋಟ್ಯಾಂತರ ರೂಪಾಯಿ ಬಜೆಟ್, ಇನ್ನೊಂದು ಕಡೆ ಎಲ್ಲ ನಾಯಕರ ಇಮೇಜ್ಗಳನ್ನು ಸರಿದೂಗಿಸುವ ಜವಾಬ್ದಾರಿ, ಜೊತೆಗೆ ಕಥೆ ಮೇಲಿನ ಹಿಡಿತ ತಪ್ಪುತ್ತಿರುವ ಆತಂಕ. ಈ ಎಲ್ಲ ಒತ್ತಡಗಳಿಂದ ರವಿಚಂದ್ರನ್ ಅವರು ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಗೊಂದಲಕ್ಕೀಡಾಗ್ಬಿಡ್ತಾರೆ
ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾರೆ. ಈ ಗೊಂದಲಗಳು ಮಿತಿ ಮೀರಿದಾಗ ರವಿಚಂದ್ರನ್ ಅವರು ಒಂದು ಕಠಿಣ ನಿರ್ಧಾರಕ್ಕೆ ಬರ್ತಾರೆ. ಆದಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರುತ್ತೆ, ಸಾಕಷ್ಟು ಚಿತ್ರೀಕರಣ ಮುಗಿದಿರುತ್ತೆ. ಆದ್ರೂ ಈ ಸಿನಿಮಾ ನನಗೆ ಬೇಡ, ನಾನು ಅಂದುಕೊಂಡಂತೆ ಸಿನಿಮಾ ಮೂಡಿ ಬರ್ತಾ ಇಲ್ಲ, ಇದನ್ನ ಇಲ್ಲಿಗೆ ನಿಲ್ಸ್ಬಿಡ್ತಾನೆ ಅಂತ ನಿರ್ಧರಿಸಿಬಿಡ್ತಾರೆ ರವಿಚಂದ್ರನ್ ಅವರು. ಈಶ್ವರಿ ಪ್ರೊಡಕ್ಷನ್ಸ್ ಮರ್ಯಾದೆ, ತಂದೆ ವೀರಸ್ವಾಮಿ ಅವರ ಖಡಕ್ ಮಾತು ಸಿನಿಮಾ ನಿಲ್ಲಿಸುವ ನಿರ್ಧಾರವನ್ನ ಮತ್ತೆ ರವಿಚಂದ್ರನ್ ಅವರು ಮುಂದೂಡ್ತಾರೆ. ಅವರು ನೇರವಾಗಿ ತಮ್ಮ ತಂದೆ, ಕನ್ನಡ ಚಿತ್ರರಂಗದ ಭೀಷ್ಮ, ಈಶ್ವರಿ ಕಮೆಂಟ್ಸ್ ಸಂಸ್ಥೆಯ ರೂವಾರಿ ಎನ್ ವೀರಸ್ವಾಮಿ ಅವರ ಬಳಿಗೆ ಬರ್ತಾರೆ. ತಂದೆಯ ರೂಮ್ಗೆ ಬಂದು, ಅಪ್ಪಾಜಿ, ನನಗೆ ಯಾಕೋ ಈ ಸಿನಿಮಾ ಬೇಡ ಅನ್ನಿಸ್ತಾ ಇದೆ, ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ. 3 ಹೀರೋಗಳು, ರಜನಿಕಾಂತ್ ಇಮೇಜ್ ಬೇರೆ, ನನ್ನ ಇಮೇಜ್ ಬೇರೆ, ಸ್ಟೋರಿ ಕ್ಲಿಪ್ ಸಿಗ್ತಿಲ್ಲ, ಸಂಭಾಷಣೆ ಬರೆಯೋದು ತುಂಬಾನೇ ಕಷ್ಟ ಆಗ್ತಿದೆ, ನಾನು ಪೂರ್ತಿ ತಲೆ ಕೆಟ್ಟೋಗಿದೆ. ಹಾಗಾಗಿ ಈ ಪಿಕ್ಚರ್ ನಿಲ್ಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ತಮ್ಮ ಅಸಹಾಯಕತನ ತೋಡ್ಕೊಳ್ತಾರೆ. ಮಗನ ಮಾತನ್ನ ಅತ್ಯಂತ ಶಾಂತವಾಗಿ ಕೇಳಿಸ್ಕೊಂಡ ವೀರಸ್ವಾಮಿ ಕೇವಲ ತಮ್ಮ ಹಣೆಗೆ ಕೈ ಹಚ್ಚಿಕೊಂಡು ನಂತರ ಅವರು ರವಿಚಂದ್ರನ್ ಅವರಿಗೆ ಹೇಳಿದಂತ ಆ ಮಾತುಗಳು ಶಾಂತಿ ಕ್ರಾಂತಿ ಚಿತ್ರವನ್ನ ಮತ್ತೆ ಜೀವಂತವಾಗಿ ಮಾಡ್ಬಿಡ್ತೈತೆ. ಸೊ ನಿನ್ನನ್ನು ಹಾಗೂ ನಮ್ಮ ಸಂಸ್ಥೆಯನ್ನು ನಂಬಿಕೊಂಡು ರಜನಿಕಾಂತ್, ನಾಗಾರ್ಜುನ ಅವರಂತ ದೊಡ್ಡ ನಟರು ತಮ್ಮ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ನಮಗೋಸ್ಕರ ಬಂದಿದ್ದಾರೆ. ಇದು ಕೇವಲ ನಿನ್ನ ಸಿನಿಮಾ ಅಲ್ಲ, ಇದು ನಮ್ಮ ಈಶ್ವರಿ ಕಮೆಂಟ್ಸ್ ಸಂಸ್ಥೆಯ ಮರ್ಯಾದೆ ಮತ್ತು ಪ್ರೆಸ್ಟೀಜ್. ಈ ಹಂತದಲ್ಲಿ ನೀನ್ ಸಿನಿಮಾವನ್ನು ನಿಲ್ಲಿಸಿದ್ರೆ ಅದು ಇಡೀ ಸಂಸ್ಥೆಗೆ ಅಗರ್ವ ತರ್ತೈತೆ. ಹಾಗಾಗಿ ಸಿನಿಮಾವನ್ನ ನಿಲ್ಲಿಸುವುದು ಸರಿಯಲ್ಲ. ಹೋಗಿ ಸಿನಿಮಾವನ್ನ ಪೂರ್ಣಗೊಳಿಸು. ಅದೇನೇ ಆಗ್ಲಿ ನಿನ್ ಮನ್ಸಿಗೆ ತೃಪ್ತಿಯಾಗುವವರೆಗೂ ಚಿತ್ರೀಕರಣ ಮಾಡು. ಆದ್ರೆ ಇನ್ನೆಂದಿಗೂ ಈ ಸಿನಿಮಾನ ನಿಲ್ಲಿಸ್ತೇನೆ ಎಂಬ ಮಾತನ್ನ ಮಾತ್ರ ನನ್ನ ಮುಂದೆ ಹಾಡಬೇಡ, ಹೋಗು ನಿನ್ ಕೆಲಸ ಮಾಡು ಅಂತ ವೀರಸ್ವಾಮಿ ಅವರು ಅತ್ಯಂತ ಖಡಕ್ ಆಗಿ ಹೇಳ್ತಾರೆ. ಆದ್ರೆ ಅಷ್ಟೇ ಜವಾಬ್ದಾರಿಯುತವಾಗಿ ಮಗನಿಗೆ ಬುದ್ಧಿವಾದ ಹೇಳ್ತಾರೆ. ಶಾಂತಿ ಕ್ರಾಂತಿ ಮುಕ್ತಾಯ ಆಗುತ್ತೆ ಮತ್ತು ರವಿಚಂದ್ರನ್ ಅದರಿಂದ ಪಾಠನ ಕಲಿತಾರೆ. ತಂದೆಯ ಈ ಮಾತುಗಳು ರವಿಚಂದ್ರನ್ ಅವರಿಗೆ ಹೊಸ ಚೈತನ್ಯವನ್ನ ನೀಡ್ತವೆ. ಈಶ್ವರಿ ಸಂಸ್ಥೆಯ ಮರ್ಯಾದೆ ಮತ್ತು ತಮ್ಮನ್ನೇ ನಂಬಿ ಬಂದಿದ್ದ ದಿಗ್ಗಜ ನಟರ ನಂಬಿಕೆಯನ್ನ ಉಳಿಸ್ಕೊಳ್ಳೋ ರವಿಚಂದ್ರನ್ ಅವರು ಮತ್ತೆ ಛಲದಿಂದ ಎದ್ದು ನಿಂತರೋ. ಎಷ್ಟೇ ಕಷ್ಟವಾದರೂ, ಎಷ್ಟೇ ಗೊಂದಲಗಳಿದ್ದು ಹಿಂದೆ ಸರಿದೆ ಈ ಸಿನಿಮಾವನ್ನ ಪೂರ್ಣಗೊಳಿಸಿ ತೆರೆಗೆ ತರ್ತಾರೆ. ಈ ಸಿನಿಮಾದ ಬಜೆಟ್ ಅವರ ಕೈ ಮೀರಿ ಹೋಗಿರುತ್ತೆ ಮತ್ತು ಚಿತ್ರದಿಂದ ಆದ ಸಂಪೂರ್ಣ ಸಾಲವನ್ನ ತೀರಿಸಲು ಅವ್ರಿಗೆ ಬರೋಬ್ಬರಿ 15 ವರ್ಷಗಳೇ ಬೇಕಾಗ್ತೈತೆ. ಆದ್ರೆ ಆ ಸಿನಿಮಾ ಮತ್ತು ತಂದೆ ಅಂದು ಹೇಳಿದ ಆ ಪ್ರೆಸ್ಟೀಜ್ ನ ಮಾತುಗಳು ರವಿಚಂದ್ರನ್ ಅವರಿಗೆ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಅತಿ ದೊಡ್ಡ ಲೆಸನ್ ಅನ್ಸ್ಬಿಡುತ್ತೆ, ಪಾಠನ ಕಲ್ಸ್ಬಿಡುತ್ತೆ. ಏನೇ ಸವಾಲುಗಳು ಎದುರಾದ್ರೂ ಶುರು ಮಾಡಿದ ಕೆಲಸನ ಅರ್ಧಕ್ಕೆ ಬಿಡಬಾರದು ಎಂಬ ಪಾಠವನ್ನ ಅವರು ಅಂದು ಕಲ್ತ್ಕೊಳ್ತಾರೆ. ಇಂದಿಗೂ ಶಾಂತಿಕ್ರಾಂತಿ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ಮೈಲಿಗಲ್ಲಾಗಿ, ತಾಂತ್ರಿಕ ಕ್ರಾಂತಿಯ ಸಂಕೇತವಾಗಿ ಮತ್ತು ಕ್ರೇಜಿ ಸ್ಟಾರ್ ಅವರ ಅಪ್ರತಿಮ ಸಾಹಸದ ಪ್ರತೀಕವಾಗಿ ಶಾಶ್ವತವಾಗಿ ಉಳಿದುಕೊಂಡಿದೆ ಅಂದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಶಾಂತಿ ಕ್ರಾಂತಿ ಸಿನಿಮಾ ಈಗಾಗ್ಲೇ ರಿಲೀಸ್ ಆಗ್ಬೇಕು ಅಂತ ಅಭಿಮಾನಿಗಳು, ಜನಸಾಮಾನ್ಯರ ಒತ್ತಾಯ ತುಂಬಾನೇ ಕೇಳಿ ಬರ್ತಿದೆ. ಹಾಗಾಗಿ ಆ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಶಾಂತಿ ಕ್ರಾಂತಿ ಸಿನಿಮಾದ ಒಂದು ರಿವ್ಯೂನ ನಾನು ಈಗಾಗ್ಲೇ ನನ್ನ ಚಾನಲ್ ನಲ್ಲಿ ಮಾಡಿಬಿಟ್ಟಿದ್ದೀನಿ ಸುಮಾರು ದಿನಗಳಿಂದ. ಸೊ ಆ ಸಿನಿಮಾ ಓಡ್ಲಿಲ್ಲ ಅಂದ್ರೂ ಸೊ ನನ್ನ ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ಓಡಿದೆ, ನನಗಿಷ್ಟ ಆಯ್ತು, ನನ್ಗೆ ಲೈಕ್ ಆಯ್ತು. ಹಾಗೆ ಈ ವಿಡಿಯೋನ ನಾನು ನಿಮ್ಮೆಲ್ಲರಿಗೋಸ್ಕರ ತಂದಿದ್ದೀನಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಹಾಕೋ ಲೈಕ್ಸು ಮತ್ತೆ ಕಮೆಂಟ್ಸು ನನಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಪ್ರೇರೇಪಣೆ ಆಗಿರುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು. ಶುಭ ದಿನ ಗುರು.